ನಮಸ್ತೆ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ದಿನ ಶುಕ್ರವಾರ, ಆ ಲಕ್ಷ್ಮಿಯ ವಾರವಾಗಿರುತ್ತದೆ. ಈ ದಿನ ನಿಮಗೆ ಅತ್ಯಂತ ಶುಭದಾಯಕವಾಗಲಿ ಎಂದು ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಹಾಗೆ ನನ್ನ ಚಾನಲ್ಗೆ ಬಂದ ತಾವೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ಇಲ್ಲಿ ಶುಕ್ರವಾರದಂದು ಆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಒಂದು ವಾರವಾಗಿರುತ್ತದೆ. ಈ ದಿನ ಲಕ್ಷ್ಮೀ ಪೂಜೆಯನ್ನು, ಲಕ್ಷ್ಮಿಗೆ ಸಂಬಂಧಿಸಿದ ಎಲ್ಲ ಕಾರ್ಯಗಳನ್ನು ಮಾಡುವ ಒಂದು ದಿನವಾಗಿರುತ್ತದೆ. ಇಂದಿನ ದಿನ ಯಾರಿಗೆ ಏನು ಲಾಭ, ಯಾವ ರಾಶಿಯು ಮುಂದಿನ 50 ವರ್ಷಗಳವರೆಗೆ ತುಂಬನೇ ಸುಖದಾಯಕವಾಗಿ ಜೀವನ ನಡೆಸುತ್ತಾರೆ ಅನ್ನೋದನ್ನು ನಾನು ಈ ಮುಂದೆ ಹೇಳ್ತಾ ಹೋಗ್ತೇನೆ. ಯಾವ ರಾಶಿಗಳು ತುಂಬನೇ ಫಲಪ್ರದವನ್ನು ಪಡೆಯುತ್ತವೆ ಅನ್ನೋದಾದರೆ, 1ನೇ ರಾಶಿ ಕುಂಭರಾಶಿ. ಕುಂಭರಾಶಿಯವರು ಈ ದಿನದಿಂದ ಮುಂದಿನ 50 ವರ್ಷಗಳವರೆಗೂ ತುಂಬನೇ ಧನ ಲಾಭ, ಆರ್ಥಿಕ ಸಂಕಷ್ಟಗಳು ಎಲ್ಲ ತೊಡೆದು ಹಾಕಿ ಅವರಿಗೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಇವರು ಆ ಶನೇಶ್ವರನನ್ನು, ಲಕ್ಷ್ಮಿಯನ್ನು ಪೂಜಿಸುತ್ತಾ ಬರಬೇಕಾಗುತ್ತದೆ. ಹಾಗೆ ಮುಂದಿನ ಯಾವ ರಾಶಿ ತುಂಬನೇ ಫಲಪ್ರದವನ್ನು ಪಡೆಯುತ್ತದೆ ಎಂದು ನೋಡೋಣ. ಮುಂದಿನ ರಾಶಿ ಮೇಷರಾಶಿ. ಮೇಷರಾಶಿಯವರು ಕೂಡ ತುಂಬನೇ ಉತ್ತುಂಗ ಸ್ಥಾನಕ್ಕೆ ಏರುವಂತಹ ಒಂದು ಸಮಯವಾಗಿರುತ್ತದೆ. ಇವರು ಅಂದುಕೊಂಡಂತಹ ಕಾರ್ಯಗಳು ನೆರವೇರುವಂತಹ ಸಮಯವಾಗಿರುತ್ತದೆ. ಇವರು ಆ ದೇವಿ ಮಾತಾ ದುರ್ಗಾದೇವಿಯನ್ನು ಪ್ರಾರ್ಥಿಸುತ್ತಾ ಬರಬೇಕಾಗುತ್ತದೆ. ಹಾಗೆ ಇನ್ನು ಮುಂದಿನ ರಾಶಿ ಯಾವುದಪ್ಪ ಅಂತ ಹೇಳಿದರೆ ವೃಷಭ ರಾಶಿ. ವೃಷಭ ರಾಶಿಯವರಿಗೂ ಕೂಡ ಮಣ್ಣು ಮುಟ್ಟಿದರೂ ಚಿನ್ನವಾಗುವ ಪರಿಸ್ಥಿತಿ ಎದುರಾಗುತ್ತದೆ. ಹೀಗಾಗಿ ಇವರು ಯಾವುದೇ ಕಾರ್ಯವನ್ನು ಸ್ಟಾರ್ಟ್ ಮಾಡಿದರೂ ಅದು ಕೈಗೊಂಡು ಪರಿಪೂರ್ಣವಾಗುವಂತಹ ಸಮಯ ಇದಾಗಿರುತ್ತದೆ. ಹೀಗಾಗಿ ಇವರು ಯಾವುದೇ ರೀತಿಯ ಕೆಲಸವನ್ನು ಶುರು ಮಾಡಲು ಒಳ್ಳೆಯ ಸಮಯವಾಗಿರುತ್ತದೆ. ಇವರು ಆ ಶಿವನನ್ನು, ಹಾಗೆ ಮಾತಾ ಲಕ್ಷ್ಮಿಯನ್ನು, ಪಾರ್ವತಿಯನ್ನು ಪೂಜಿಸುತ್ತಾ ಬರಬೇಕಾಗುತ್ತದೆ. ಹಾಗೆ ಮುಂದಿನ ಯಾವ ರಾಶಿಯು ತುಂಬನೇ ಫಲಪ್ರದವನ್ನು ಪಡೆಯುತ್ತದೆ ಎಂದು ನೋಡುವುದಾದರೆ ಅದೇ ಮಿಥುನ ರಾಶಿ. ಹೌದು, ಮಿಥುನ ರಾಶಿಯವ್ರಿಗೂ ಕೂಡ ತುಂಬನೇ ಒಳ್ಳೆಯ ಸಮಯ ಇದಾಗಿರುತ್ತದೆ. ಮುಂದಿನ 50 ವರ್ಷಗಳವರೆಗೂ ಅವರಿಗೆ ಸುಖದಾಯಕವಾದ ವರ್ಷವಾಗಿರುತ್ತದೆ. ಇವರು ಆ ಭಗವಾನ್ ವಿಷ್ಣುವನ್ನು ಪೂಜಿಸುತ್ತಾ ಶುಭ ಫಲಪ್ರದವನ್ನು ಪಡೆಯಬಹುದಾಗಿದೆ. ನೀವು ನನ್ನ ಚಾನಲನ್ನು ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ನನ್ನ